ಕರ್ನಾಟಕ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ರಾಜ್ಯ. 4,30,000 ಕೋಟಿ ನಾವು ಟ್ಯಾಕ್ಸ್ ಅನ್ನು ಕಟ್ತೇವೆ. ನಮ್ಗೆ ಬರದು ಎಷ್ಟು? 40-50 ಕೋಟಿ ವಾಪಸ್ ಕೊಡ್ತಾರೆ ಮೋದಿಯವರು. 2 ವರ್ಷದಲ್ಲಿ ಸತತವಾದಂತ ಭೀಕರವಾದಂತ ಬರ ಇದೆ. 200ಕ್ಕಿಂತ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದೆ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕಾನೂನಾತ್ಮಕ ರೀತಿಯಲ್ಲಿ ಕೇಳಿದ್ದೇವೆ. ಒಂದು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಈ ಸರ್ಕಾರ ಕನ್ನಡಿಗರಿಗೆ ಪರಿಹಾರ ಕೊಡ್ತೀವಿ. ಚಂಪು ತೋರಿಸದೆ ಇದ್ರೆ ಬರೀ ಏನು ತೋರಿಸ್ತೇವೆ? 28ರಲ್ಲಿ 26 ಜನ MPs ಗೆಲ್ಸ್ಕೊಂಡು ಹೋದ್ರಲ್ಲ ಕನ್ನಡಿಗರನ್ನು. ಇವತ್ತು ಈ 5 ವರ್ಷದಲ್ಲಿ ನೀವೇನು ಮಾಡಿದ್ದೀರಿ ಕರ್ನಾಟಕಕ್ಕೆ? ನಮ್ಮ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಏನು ಕಷ್ಟದಲ್ಲಿದ್ದಾರೆ. ನಮ್ಮ ಹಕ್ಕನ್ನು ನಮ್ಮ ಭಿಕ್ಷೆ ಕೋರ್ಟ್ ಮೆಟ್ಟಿಗೆ ಹೋಗ್ಬೇಕಾಗಿತ್ತ ನಾವು? ಹೌದು, ಕೇಳಿ. ನಮ್ಮ ಹಕ್ಕು ಕೇಳೋದಕ್ಕೆ ನಾವು ಏನ್ ಮಾಡ್ಬೇಕು? ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣ 11,000 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಕಷ್ಟ ಆಗಿದೆ. ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಕೊಡೋದಿಲ್ಲ ಅಂತ ಯಾಕೆ? ನಿಮ್ಗೆ ಏನು ನಮ್ಮಿಂದ ಲಾಸಂತೂ ಆಗಿಲ್ಲ. ಕನ್ನಡಿಗರ ಮೇಲೆ ಯಾಕೆ ಬಿಜೆಪಿ ನರೇಂದ್ರ ಮೋದಿ ಅವರು ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಕೇಳೋದಿಲ್ಲ. ಪ್ರತಿಭಟನೆ ಮಾಡತಕ್ಕಂಥ ಅವಕಾಶ ಹಕ್ಕು. ನಾವು ಅದನ್ನು ಪ್ರದರ್ಶನ ಮಾಡ್ತೀವಿ. ನಾವು ಮಾಡದೇ ಇದ್ರೆ, ರಾಜ್ಯದ ಜನರ ಪರವಾಗಿ ನಾವು ಕೇಳದೇ ಇದ್ರೆ ನಮ್ಮ ಹಕ್ಕಿದೆ ನಾವು ಚಲಾಯಿಸ್ತೀವಿ. ನಮ್ಮ ಟ್ಯಾಕ್ಸ್ ಹಣ ತಗೊಂಡು ನಮ್ಮ ರಾಜ್ಯಕ್ಕೆ ಪರಿಹಾರ ಕೊಡದೇ ಇದ್ದಾಗ, ನಮ್ಮ ಹಕ್ಕನ್ನು ಕೊಡದೇ ಇದ್ದಾಗ ಒಬ್ಬ ಸಾಮಾನ್ಯ ಕನ್ನಡಿಗರಾಗಿ ಧ್ವನಿ ಎತ್ತಕ್ಕಂಥ ಜವಾಬ್ದಾರಿ ನಮ್ದು. ನಾವು ಮಾಡ್ತಾ ಇದ್ದೇವೆ. ಏನಂತೀನಿ, ಅದ್ರ ಬಗ್ಗೆ ಅವ್ರು ಸ್ಪಷ್ಟನೆ ನೀಡಬೇಕು. ಅವ್ರು ಸಂಸದರಿದಾರಲ್ಲ, 5 ವರ್ಷದಲ್ಲಿ ಕರ್ನಾಟಕ ಪರವಾಗಿ ಏನ್ ಮಾತನಾಡಿದ್ರೆ ಅಂತ ಅದು ಕೂಡ ಅವ್ರು ಉತ್ತರ ನೀಡಬೇಕು ಅಂತ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆನ್ಸರ್ ಮಾಡಿ ಮೋದಿ ಅಂತ ಉತ್ತರ ಕೊಡ್ಲಿ. ಅಚ್ಚೇದೇನ್ ವಿಕಾಸ್, ಪ್ರಗತಿ, ಡೆವಲಪ್ಮೆಂಟ್ 15 ಲಕ್ಷ ನಿಮ್ಮ ಅಕೌಂಟ್ ಅಲ್ಲಿ ಅಂತ ಅಧಿಕಾರಕ್ಕೆ ಬಂದವರು ಇವತ್ತು ಏನ್ ಮಾಡ್ತಾವ್ರೆ? ತಾವೆಲ್ಲ ನೋಡಿದ್ದೀರ ತಾನೆ? ನಾವು ಕೇಳ್ತಾ ಇರೋದು ಅಷ್ಟೇ. ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಅವ್ರು ಕೊಟ್ಟಿರುವಂಥ ಒಂದು ಭರವಸೆಗಳು ಈಡೇರಲಿಲ್ಲ. ನಮ್ಮ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಮಾಡಿದ್ದಾರೆ. ಅವರು ಹೇಳಿದಂಥ ಒಂದೊಂದು ಮಾತುಗಳು ಇವತ್ತಿನ ದಿವಸ ಯಾವುದು ಕರ್ನಾಟಕದಲ್ಲಿ ನೆರವೇರಿಲ್ಲ. ಅಲ್ಲಿ ಖಾಲಿ ಚೊಂಬನ್ನ ಕೊಟ್ಟಿದ್ದಾರೆ ಇವತ್ತು. ಅದರಿಂದ ನಾವು ಇವತ್ತೆಲ್ಲರೂ ಬೀದಿಗಿಳಿದು ನಾವು ಅವ್ರಿಗೆ ಖಂಡಿಸ್ತಾ ಇದ್ದೀವಿ. ಏಕೆಂದರೆ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಿದೆ, ಕರ್ನಾಟಕದ ತೆರಿಗೆಗೆ ಕೂಡ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಇವರೆಲ್ಲರೂ ಬಂದು, ನಮ್ಮ ಹೆಣ್ಮಕ್ಳು ಕೂಡ ಬಂದಿದ್ದಾರೆ, ಎಲ್ಲ ಒಂದು ಭಾಗದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ₹1 ಉಳಿಸ್ಕೊಂಡಿಲ್ಲ ಅಂತ. ಅವರು ಯಾವತ್ತು ಸತ್ಯ ಹೇಳಿದ್ದಾರೆ? ಸುಳ್ಳೇ ಅವ್ರದ್ದು. ಸುಳ್ಳೇ ಅವ್ರು ಮಾತ್ರ ಯಾವತ್ತು ನೋಡಿದ್ರು ಸುಳ್ಳೇ ಹೇಳ್ತಾ ಇರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.